ವೆಲ್ಕಮ್ ಬ್ಯಾಕ್. ಜೆಡಿಎಸ್ ನಲ್ಲಿ ಬಹು ಚರ್ಚಿತ ವಿಚಾರ ಅಂದ್ರೆ ಅದು ಹಾಸನ ಟಿಕೆಟ್ ಯಾರಿಗೆ ಜೆಡಿಎಸ್ ನಲ್ಲಿ ದೇವೇಗೌಡರ ಫ್ಯಾಮಿಲಿ ಕೊಡ್ಲಾಗತ್ತಾ, ದೇವೇಗೌಡರ ಫ್ಯಾಮಿಲಿ ಅನ್ನೋದಕ್ಕಿಂತ ರೇವಣ್ಣ ಕುಟುಂಬದವರಿಗೆ ಕೊಡ್ಲಾಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ರೇವಣ್ಣ ಅವರ ಹೆಂಡತಿ ಭವಾನಿ ರೇವಣ್ಣ ಅವರು ನಿಂತ್ಕೊಳ್ತಾರ. ರೇವಣ್ಣ ಕುಟುಂಬ ಪಟ್ಟನ್ನ ಹಿಡಿತಾ ಇದೆ ಹಾಸನ ಟಿಕೆಟ್ಗೆ ಅಂತ ಹೇಳಲಾಗ್ತಾ ಇದೆ. ಭವಾನಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯನ ದೇವೇಗೌಡರ ಜೊತೆ ರೇವಣ್ಣ ಮಾತುಕತೆಯನ್ನ ಮಾಡಿದ್ದಾರೆ. ಪುತ್ರ ಸೂರಜ್ ಜೊತೆ ನಿನ್ನೆ ರೇವಣ್ಣ ಪದ್ಮನಾಭ ನಗರಕ್ಕೆ ಬಂದಿದ್ರು. ಪದ್ಮನಾಭ ನಗರದಲ್ಲಿರುವಂಥ ದೇವೇಗೌಡರ ಮನೆಗೆ ಹೋಗಿ ರೇವಣ್ಣ ಮಾತನಾಡಿಸಿದ್ದಾರೆ. ಅವ್ರ ಮಗ ಹೋಗೇ ಹೋಗ್ತಾರೆ, ಯಾವಾಗಲೂ ಹೋಗ್ತಾ ಇರ್ತಾರೆ. ಬಟ್ ಈ ಬಾರಿಯ ಒಂದು ಭೇಟಿ ಇದೆಯಲ್ಲ, ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಭವಾನಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್, ಹಾಸನದ JDS ಟಿಕೆಟ್ ಯಾರಿಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳು ಕೇಳಿ ಬಂದಿತ್ತು. ಅದಾದ್ಮೇಲೆ ಅದು ಹಂಗೆ ತಣ್ಣಗಾಯ್ತು. ಈಗ ದೇವೇಗೌಡರ ಮುಂದೆ ಅದರ ಬಗ್ಗೆ ಮನವಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಏನಾಗ್ಬೋದು ಅನ್ಸುತ್ತೆ? ರೇವಣ್ಣ ಭೇಟಿಯ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ದೇವೇಗೌಡರ ಹತ್ರ? ಪೃಥ್ವಿರಾಜ್ ಏನಂತ ಹೇಳಿದ್ರೆ, ಈಗಾಗಲೇ ಹಾಸನದ ಟಿಕೆಟ್ ವಿಚಾರ ಏನಿದೆ ಅದು JDS ನಲ್ಲಿ ಒಂದು ರೀತಿಯಲ್ಲಿ ಚರ್ಚೆಯನ್ನು ಹುಟ್ಟು ಹಾಕಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೇರೆ ಪಕ್ಷಗಳಿಗೆ ಈ ರೀತಿಯಾಗಿ ಅಂದ್ರೆ ಹಾಸನದ ಟಿಕೆಟ್ ಅನ್ನ ಭವಾನಿ ರೇವಣ್ಣ ಅವರಿಗೆ ಕೊಟ್ಟರೆ ಅದು ಒಂದು ಮಾತನಾಡ್ಕೊಳ್ಳೋದಕ್ಕೆ, ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೆ ಟೀಕೆ ಮಾಡೋದಕ್ಕೆ ಒಂದು ಅವಕಾಶವಾಗ್ತದೆ ಎಂಬಂತದನ್ನ ಅದೇ ಒಂದು ಪಕ್ಷದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಇದೇ ಸಂದರ್ಭದಲ್ಲಿ ನಿನ್ನೆನೂ ಕೂಡ ಪ್ರತ್ಯೇಕವಾಗಿ ಸೂರಜ್ ರೇವಣ್ಣ, ಅದೇ ರೀತಿಯಾಗಿ HD ರೇವಣ್ಣ ಅವರು ದೇವೇಗೌಡರನ್ನ ಭೇಟಿಯಾಗಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಮತ್ತು ಯಾಕೆ ಕೊಡಬೇಕು ಎಂಬಂತ ಚರ್ಚೆಯನ್ನ ಮಾಡಿದ್ದಾರೆ ಎಂಬಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಏನ್ ಬಿಜೆಪಿ ಶಾಸಕರಿದ್ದಾರೆ, ಪ್ರೀತಮ್ ಗೌಡ ಅವರು ಅವರನ್ನ ಎದುರಿಸಿ ನಿಲ್ಲೋದಕ್ಕೆ ಸಾಧ್ಯವಿರುವಂತದ್ದು ದೇವೇಗೌಡರ ಕುಟುಂಬಕ್ಕೆ. ಅದರಲ್ಲೂ ಕೂಡ ಏನು ಒಂದು ಈ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಂಡಂತ ಸಂದರ್ಭದಲ್ಲಿ ಮುಸ್ಲಿಂ ಓಟ್ಗಳನ್ನ ಒಂದು ಒಟ್ಟುಗೂಡಿಸಬಹುದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಆ ರೀತಿಯಾಗಿ ಗೆಲ್ಲೋದಕ್ಕೆ ಅಂದ್ರೆ ಪ್ರೀತಮ್ ಗೌಡ ಅವರ ಒಂದು ಗೆಲುವಿನ ಓಟಕ್ಕೆ ತಡೆ ಹಾಕಬಹುದು ಎಂಬಂತದನ್ನ ಮನವರಿಕೆ ಮಾಡ್ಕೊಡೋದಕ್ಕೆ ರೇವಣ್ಣ ಅವರು ಪ್ರಯತ್ನ ಪಟ್ಟಿದ್ದಾರೆ ಎಂಬಂತ ಮಾಹಿತಿ ಇದೆ. ಹೀಗಾಗಿನೇ ಅಲ್ಲಿ JDS ಅಭ್ಯರ್ಥಿ ಆಗಿರುವಂತಹ ಸ್ವರೂಪ್ ಅವರ ಬದಲಾಗಿ ಏನು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು. ಹಾಗೂ ಅದಲ್ಲಿ ಮಾತ್ರ ಅಲ್ಲಿ JDS ಅಸ್ತಿತ್ವವನ್ನು ಉಳಿದುಕೊಳ್ತಾರೆ. ಇಲ್ಲ ಅಂದ್ರೆ ಅಲ್ಲಿ ಪ್ರೀತಮ್ ಗೌಡ ಅವರನ್ನ ಎದುರಿಸೋದಕ್ಕೆ ಸಾಧ್ಯವಿಲ್ಲ ಎಂಬಂತದ್ದನ್ನು ಕೂಡ ದೇವೇಗೌಡರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎಂಬಂತ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಈ ವಿಚಾರವಾಗಿ ದೇವೇಗೌಡರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಎಂಬುದು ನೋಡ್ಬೇಕಾದ್ರೆ ಒಟ್ಟಾರೆಯಾಗಿ ಬೇರೆ ಪಕ್ಷಗಳಿಗೆ ಅಲ್ಲಿ ಕುಟುಂಬಕ್ಕೆ ಒಂದು ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಮಾತನಾಡ್ಕೊಳ್ಳೋದಕ್ಕೆ, ಟೀಕೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ಹೀಗಾಗಿ ಇವೆಲ್ಲವನ್ನ ಕೂಡ ನೋಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.